ಫ್ರೆಂಡ್ಸ್, ವೆಲ್ಕಮ್ ಟು ಹೈಂದಸ್ ಕಿಚನ್. ನಾನು ನಿಮ್ಮ ರಾಜು ಬಾಯ್. ನಾನು ಇವತ್ತು ಮಾಡ್ತಾ ಇದ್ದೀನಿ ವೆಜಿಟೇಬಲ್ ಉಪ್ಮಾ. ಅದು ಹೇಗೆ ಮಾಡೋದು ಬನ್ನಿ ನೋಡೋಣ. ಮೊದಲಿಗೆ 50 ml ಆಯಿಲನ್ನು ಸೇರಿಸ್ತಾ ಇದ್ದೀನಿ. ಈಗ ಆಯಿಲ್ ಬಿಸಿಯಾಗಿದೆ. ಒಂದು ಮುಷ್ಟಿಯಷ್ಟು ಉದ್ದಿನಬೇಳೆ ಹಾಕ್ತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಬೇಯಿಸೋಣ. ಈಗ ಒಂದು ಅರ್ಧ ಸ್ಪೂನಷ್ಟು ಶುಂಠಿ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಅರ್ಧ ಚಮಚದಷ್ಟು ಸಾಸಿವೆ, ಅರ್ಧ ಚಮಚದಷ್ಟು ಜೀರಿಗೆ, ಈಗ ಸಣ್ಣಗೆ ಕತ್ತರಿಸಿರುವ ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ. ಈಗ ಹಚ್ಕೊಂಡಿರುವ ಬೀನ್ಸ್, ಕ್ಯಾರೆಟ್ ಮತ್ತು ಕ್ಯಾಪ್ಸಿಕಮ್, ಟೊಮೆಟೊವನ್ನು ಹಾಕಿ ಒಳ್ಳೆ ಫ್ರೈ ಮಾಡೋಣ. ಈ ವೆಜಿಟೇಬಲ್ ಉಪ್ಪಿಟ್ಟು ಒಳ್ಳೆ ಟೇಸ್ಟ್ ಸಿಗುತ್ತೆ. ಬೀನ್ಸ್, ಕ್ಯಾರೆಟ್, ಕ್ಯಾಪ್ಸಿಕಮ್ ಇದನ್ನು ಚೆನ್ನಾಗಿ ಬೇಯಿಸೋಣ. ಸ್ನೇಹಿತರೆ, ಶುಂಠಿ ಹಾಕಿರೋದ್ರಿಂದ ಈ ವೆಜಿಟೇಬಲ್ ಉಪ್ಮಾ ತುಂಬ ರುಚಿಕರವಾಗಿ ಬರುತ್ತೆ. ಈಗ ಸ್ವಲ್ಪ ಕರಿಬೇವನ್ನು ಆ್ಯಡ್ ಮಾಡೋಣ. ಇದನ್ನು ಈಗ 1/4 ಚಮಚದಷ್ಟು ಅರಿಶಿಣದ ಪುಡಿ, ಈಗ ಒಂದು ಹಚ್ಚಿರುವ ಟೊಮೆಟೊ ಆ್ಯಡ್ ಮಾಡ್ಕೊಳ್ಳೋಣ. ಈಗ ರುಚಿಗೆ ಸಾಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. 1 ಕಪ್ಗೆ 3 ಕಪ್ಪಷ್ಟು ನೀರನ್ನು ಸೇರಿಸ್ಕೊಳ್ಳೋಣ. ಈಗ ನೀರನ್ನು ಸೇರಿಸಿದ್ದೀವಿ. ಇದು ಒಳ್ಳೆ ಕುದಿ ಬರೋ ತನಕ ಹಾಗೆ ಬಿಡೋಣ. ಸ್ನೇಹಿತರೆ, ಈಗ ನೀರು ಒಳ್ಳೆ ಕುದಿ ಬಂದಿದೆ. ನಾವು ಈಗ ಆಲ್ರೆಡಿ ರೋಸ್ಟ್ ಮಾಡಿ ಇಟ್ಕೊಂಡಿರುವ ರವೆಯನ್ನು ಇದರಲ್ಲಿ ಆ್ಯಡ್ ಮಾಡಿಕೊಳ್ಳೋಣ. ಈಗ ಈ ರವೆಯನ್ನು ನಿಧಾನಕ್ಕೆ ಈ ನೀರಿನೊಳಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ನಿಧಾನಕ್ಕೆ ಈ ರವೆಯನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಉಂಡೆ ಕಟ್ಟದಂಗೆ ನೋಡ್ಕೋಬೇಕು. ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಉಂಡೆ ಕಟ್ಟದಂಗೆ ನೋಡ್ಕೊಳ್ಳೋಣ. ಈಗ ಒಂದು ಅರ್ಧ ನಿಂಬೆ ರಸ ಆ್ಯಡ್ ಮಾಡ್ಕೊಳ್ಳೋಣ. ಈಗ ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಳ್ಳೋಣ. ಈಗ ಒಳ್ಳೆ ಕುದಿ ಬಂದಿದೆ. ಈ ಹಂತದಲ್ಲಿ ಒಂದು 5 ನಿಮಿಷ ಪ್ಲೇಟನ್ನೇ ಮುಚ್ಚಿಡೋಣ. ಈಗ ಮುಚ್ಚಳವನ್ನು ತೆಗೆದು ಒಂದ್ಸರಿ ಕಲಿಸ್ಕೊಳ್ಳೋಣ. ಈಗ ಸ್ವಲ್ಪ ಲೈಟಾಗಿ ಕಲಿಸ್ಕೊಳ್ಳೋಣ. ಈಗ ಅರ್ಧ ಚಿಪ್ಪೆಯಷ್ಟು ತೆಂಗಿನ ತುರಿ ಹಾಕೊಂಡ್ಬಿಡೋಣ. ಸ್ನೇಹಿತರೆ, ನಮ್ಮ ವೆಜಿಟೇಬಲ್ ಉಪ್ಪಿಟ್ಟು ರೆಡಿಯಾಗಿದೆ. ಈಗ ಇದನ್ನು ಸರ್ವ್ ಮಾಡಿ ಟೇಸ್ಟ್ ಹೇಗಿದೆ ಅಂತ ನೋಡೋಣ. ಸ್ನೇಹಿತರೆ, ಈಗ ನಮ್ಮ ವೆಜಿಟೇಬಲ್ ಉಪ್ಪಿಟ್ಟು ರೆಡಿ ಇದೆ. ಅದ್ರ ಜೊತೆಗೆ ಹುರಿಗಡಲೆ ಮತ್ತು ಒಣಮೆಣಸಿನಕಾಯಿ ಪೌಡರ್ ಮಾಡಿ ಚಟ್ನಿ ಪೌಡರನ್ನು ತಯಾರು ಮಾಡಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ವೆಜಿಟೇಬಲ್ ಉಪ್ಮಾ ಹೇಗಿದೆ ಅಂದ್ಬಿಟ್ಟು ನೀವು ಕೂಡ ಟ್ರೈ ಮಾಡಿ. ಹಾಗೆ ನಮ್ಮ ಚಾನಲ್ಗೊಂದು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಪ್ಲೀಸ್. ಥ್ಯಾಂಕ್ ಯು.